அஸ்மத்குருப்யோ நமஹ. வேதமுடன் ஆழ்வார்கள் அருளி செயலும் சீரிய நல்வாக்குடன் இனிய அமுதிசையும் பற்பல கற்பித்து நம்மை உய்விக்கும் தொண்டாற்றிடும் நம் ஆசான் ஸ்ரீ ஸ்ரீநிதி வாழ்க பல்லாண்டு. வேதாந்த லக்ஷ்மண முனீந்திர கிருபாத்த போதம் தத்பாதயுக்ம சரசீருஹ பிருங்கராஜம் त्रय्यन्तयुग्म कृतभूरि परिश्रमं तं श्रीरङ्गलक्ष्मणमुनिं शरणं प्रपद्ये. रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं. लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्परां. यो नित्यमच्युतपदाम्बुजयुग्मरुक्म व्यामोतस्ततितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे. नीलातुङ्गस्तनीतटी सुप्तमुद्बोध्य कृष्णं पारात्यं संश्रुतिशतशिरसिद्धम् अध्यापयन्ति. सोचिष्टायां सृजनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः. अन्नवयल पुदुवै आण्डाळरङ्गर्क्कु पन्नु तिरुप्पावै पल्पदियम् இன்னிசையால் பாடிக் கொடுத்தாள் நற்பாமாலை. பூமாலை சூடிக் கொடுத்தாளை சொல்ல சூடிக் கொடுத்த சுடற்கொடியே தொல் பாவை பாடியருள பல்ல பல்வளையாய் நாடி நீ வேங்கடவர்க்கு ಶ್ರೀಯಪತಿಯಾದ ಪರಮಾತ್ಮ ಸರ್ವೇಶ್ವರನ ಪರಮಾನುಗ್ರಹದಿಂದ ನಿನ್ನೆ ನಾವು 8ನೇ ಪಾಸುರವನ್ನು ಅನುಸಂಧಾನ ಮಾಡಿದೆವು. ಅದರಲ್ಲಿ ಎಬ್ಬಿಸುವಂಥ ಗೋಪಿ ಕೋದುಕಲಮಡೆಯ ಪಾವಾಯ್ ಅಂದರೆ ಬಹಳ ಕುತೂಹಲವುಳ್ಳ ಒಂದು ಗೋಪಿಯನ್ನು ಎಬ್ಬಿಸಿದೆವು. ಹಿಂದಿನ ಪಾಶುರದಲ್ಲಿ ಗೋಪಿ ಶರಣಾಗತಿ ಮಾಡಿರುವವಳು, ಆದ್ದರಿಂದ ಅವಳು ಪರಮಾತ್ಮನ ಸ್ವತ್ತು. ಹಿಂಗೇನು ಒಂದ್ಸರಿ ಶರಣಾಗತಿ ಮಾಡಿದ್ಮೇಲೆ ನಾವೆಲ್ಲ ದೇವರಿಗೆ ಆಗ್ಬಿಡ್ತೀವಿ. ಅದರಿಂದ ಅವಳು ಹೇಳ್ತಾಳೆ, ಶರಣಾಗತಿ ಮಾಡಿಬಿಟ್ಟಿದ್ದೀನಿ, ಅದರಿಂದ ನಾನು ಯಾರು? ಪರಮಾತ್ಮನ ಸ್ವತ್ತು. ಪರಮಾತ್ಮನ ಸ್ವತ್ತನ್ನು ರಕ್ಷಿಸುವ ಭಾರ ಯಾರ್ದು? ಸ್ವಾಮಿ ಇದೆ. ಅದರಿಂದ ಪರಮಾತ್ಮನಿಗೆ ಸೇರಿದ್ದು ನನ್ನನ್ನು ರಕ್ಷಿಸೋದು, ಅವನೇ ಬಂದು ತನ್ನನ್ನು ರಕ್ಷಿಸುವಾಗ ರಕ್ಷಿಸಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಭಗವದ್ ಧ್ಯಾನ ಮಗ್ನಳಾಗಿ ಮಲಗಿರುವ ಗೋಪಿಯವಳು, ಅವಳನ್ನು ಆಂಡಾಳು ಎಬ್ಬಿಸ್ತಾ ಇದ್ದಾಳೆ. ಹಿಂದಿನ ಪಾಶದಲ್ಲಿ ಎಬ್ಬಿಸಿದ ಗೋಪಿಗೂ ಹೊರಗಿದ್ದ ಆಂಡಾಳ್ ಮತ್ತು ಇತರ ಗೋಪಿಯರ ನಡುವೆ ಒಂದು ವಾರ್ತಾಲಾಪ ಆಯಿತು, ಕಾನ್ವರ್ಸೇಷನ್ ಟೈಪ್ ಇತ್ತು. ಆದರೆ ಇಂದು ಎಬ್ಬಿಸ್ತಿರೋ ಗೋಪಿಯು ಏನೂ ಮಾತಾಡಲ್ಲ. ಇಟ್ ಈಸ್ ಒನ್ ವೇ ಕಮ್ಯುನಿಕೇಷನ್. ಇವತ್ತು ಈ ಪಾಶುರದಲ್ಲಿ ಆಂಡಾಳ್ ಕಣ್ವಳರಂ ಎಳುಪೀರೋ ಅನ್ನೋದು ಆ ಶಬ್ದಗಳನ್ನು ಬಳಸಿರುವುದನ್ನು ನೋಡಿದರೆ ಈ ಗೋಪಿ ಒಂದು ದೊಡ್ಡ ಭಾಗವತೆ ಎನ್ನುವುದು ಅರ್ಥವಾಗುತ್ತದೆ. தூமணி மாடத்து சுற்றம் விளக்கெரிய தூபம் கமழ துயிலனை மேல் கண்வளரும் மாமான் மகளே மணிக்கதவம் தாழ் திறவாய் மாமீர் அவளை எழுப்பீரோ. உன்மகள் தான் ஊமையோ அன்று செவிடோ அனந்தலோ ஏம பெருந்தையில் மந்திரப்பட்டாளோ மாமாயன் மாதவன் வைகுந்தன் என்றென்று நாமும் பலவும் நவீன்றேலோர் ಎಂಬಾವಾಯ್. ಈ ಪಾಸರದಲ್ಲಿ ಭಗವದ್ಧ್ಯಾನ ಮಗ್ನಳಾಗಿ ಮಲಗಿರುವ ಗೋಪಿಯೊಬ್ಬಳನ್ನು ಎಬ್ಬಿಸ್ತಾಳೆ. ಭರತನಂತೆ ಸೀತಾದೇವಿಯಂತೆ ಭಗವದ್ ಅತ್ಯಂತ ಪರತಂತ್ರಳಾಗಿರುವವಳು ಈ ಗೋಪಿ. ಸೀತಾದೇವಿಯನ್ನು ರಾವಣ ಲಂಕೆಯಲ್ಲಿ ಬಂಧಿಸಿಟ್ಟಿದ್ದಾಗ ಅವಳು ತನ್ನ ರಕ್ಷಣೆ ಮಾಡಿಕೊಳ್ಳಲು ತಾನು ಶಕ್ತಳಾಗಿದ್ದವಳು ಕೂಡ ತನ್ನನ್ನು ಅವಳು ರಕ್ಷಿಸಿಕೊಳ್ಳಲಿಲ್ಲ. ಆಂಜನೇಯರಿಗೆ ಬಾಲ ಸುಡಬಾರ್ದು ಅಂತೇಳಿ ಅಗ್ನಿದೇವಿಗೆ ಆಜ್ಞೆ ಇತ್ತ. ಅವಳು ರಾವಣನ ನೋಡಿ ಭಸ್ಮೀ ಭವ ಎಂದು ಶಪಿಸಬಹುದಾಗಿತ್ತು. ತಸ್ಯ ಸದೃಶಂ ಭವೇತ್. ಶ್ರೀರಾಮನು ಬಂದು ತನ್ನನ್ನು ಕರೆದುಕೊಂಡು ಹೋಗುವುದು ಉಚಿತ ಎಂದು ಪರಮಾತ್ಮನ ರಕ್ಷಣಾ ಕಾರ್ಯವನ್ನು ನಿರೀಕ್ಷಿಸುತ್ತಾ ಸುಮ್ಮನಿದ್ದಳು ಸೀತೆ. ಅದೇ ಥರ ಈ ಗೋಪಿಯು ಶಾಂತವಾಗಿ ಭಗವಂತನ ರಕ್ಷಣೆಯನ್ನು ನಿರೀಕ್ಷಿಸುತ್ತಾ ಸುಮ್ಮನೆ ಮಲಗಿದ್ದಾಳೆ. ತೂಮಣಿ ಮಾಡತ್ತು ಸುಟ್ರುಂ ವಿಳಕ್ಕಿರಿಯ. ಮಣಿ, ಮಣಿ ಅಂದ್ರೇನು? ರತ್ನದ ಮಣಿಗಳು, ಜೆಮ್ಸ್, ಪ್ರೆಷಸ್ ಸ್ಟೋನ್ಸ್ ಅಂತಲ್ಲ ಅದು. ತೂಮಣಿ, ಮಣಿಗೆ ಒಂದು ಪ್ರಿಫಿಕ್ಸ್ ಇದೆ, ತೂಮಣಿ. ತೂಮಣಿ ಅಂದರೆ ದಿವ್ಯವಾದ,
ಯಾವ ತರಹದ ದೋಷವೂ ಇಲ್ಲದಂಥ ಮಣಿ ಅಂತ ಆಗುತ್ತೆ. ಮಣಿಗಳಲ್ಲಿ ತುಂಬ ಬೆಲೆ ಬಾಳಿದ್ದು ನಾವೆಲ್ಲ ಉಪಯೋಗಿಸ್ತಾರೆ ಅಂದರೆ ವಜ್ರ, ಡೈಮಂಡ್. ನಮ್ಮ ಸ್ತ್ರೀಯರೆಲ್ಲ ಹೋಗುತ್ತಿ, ತೋಡು ಅದೆಲ್ಲ ಹಾಗೆ ಮಾಡ್ಕೋತಾರಲ್ಲ, ಈವನ್ ನೆಕ್ಲೆಸ್ ಎಲ್ಲ ಅದು ವಜ್ರ. ಈ ವಜ್ರ ಯಾವುದೋ ಒಂದು ನಾವು ಹಳೆ ಕಾಲದ ನಮ್ಮ ಮನೆಗೆ ಮಾಡಿದ್ದೀವಿ. ಈ ವಜ್ರದಲ್ಲಿ ಏನೋ ಒಂದು ಆಭರಣ ಮಾಡ್ಸೋಕ್ಕೆ ಮುಂಚೆ ಏನು ಮಾಡ್ತಿದ್ವಿ, ಇವ್ರ ಹತ್ರ ಹೋಗ್ಬಿಟ್ಟು ಆಚಾರ್ಯ ಹತ್ರ ಈ ಥರ ತೊಗೊಳ್ತಾ ಇದ್ದೀವಿ, ಇದು ಚೆನ್ನಾಗಿದೆಯಾ, ಪ್ಯೂರ್ ಆಗಿದೆಯಾ, ಸ್ವಲ್ಪ ನೋಡಿ, ದೋಷ ಇದೆಯಾ ಇಲ್ವಾ ಅಂತ ನೋಡಿ ಅಂತ ಕೇಳ್ತೀವಿ. ಅವ್ರು ಏನೋ ಒಂದು ಗ್ಲಾಸ್ ಇಟ್ಕೊಂಡು ನೋಡಿಬಿಟ್ಟು ಇಲ್ಲಪ್ಪ ದೋಷ ಇಲ್ಲ ಅಂದರು. ಇದ್ದರೂ ನಾವೇನು ಮಾಡ್ತಿದ್ವಿ, ಅದನ್ನ ಈಸ್ಕೊಂಡು ಬಂದು ನಮ್ಮ ಮನೇಲಿ ಇಟ್ಕೊತಾ ಇದ್ವಿ. ನಮ್ಮ ಮನೇಲಿ ಒಂದು 10-15 ದಿವಸ ಇಟ್ಕೊಂಡು ಆ 15 ದಿವಸದಲ್ಲಿ ಏನಾದ್ರು ಒಳ್ಳೆಯ ಶುಭ ಕಾರ್ಯಗಳಾಯ್ತಾ ಇಲ್ಲ ಏನಾದ್ರು ಪ್ರಾಬ್ಲಮ್ ಆಯಿತಾ ನೋಡಿಬಿಟ್ಟು ಅದೆಲ್ಲ ಶುಭ ಕಾರ್ಯಗಳೆಲ್ಲ ಆದಮೇಲೆ ನಾವೇನು ಮಾಡ್ತೀವಿ, ಅದನ್ನು ತಿರ್ಗಾ ಆಚಾರ್ಯರು ಕೊಟ್ಬಿಟ್ಟು ಓಕೆಪ್ಪ ಈ ಮಣಿ ಶುದ್ಧವಾಗಿದೆ, ಇದನ್ನು ನೀನು ಆಭರಣ ಮಾಡ್ಬೋದು ಅಂತ ಅವ್ನು ಕೊಡ್ತಿದ್ವಿ. ಅದರಿಂದ ಶುದ್ಧ ಮಣಿ, ಇದರಲ್ಲಿರೋದು ಶುದ್ಧ ಮಣಿ ಅಂತ ಹೇಳ್ತಾರೆ. ಈಗ ಮಾಡಮ್ ಅಂದರೆ ಮಾಳಿಗೆ ಅಂತ. ಮಾಳಿಗೆ ಅಥವಾ ಒಂದು ಮನೆ. ಸುತ್ತುಂ ವಿಳಕೆರಿ ಅಂದರೆ ಸುತ್ತಲೂ ದೀಪಗಳು ಪ್ರಕಾಶವಾಗಿ ಉರಿಯುತ್ತಿದೆ ಅಂತ. ನಮಗೆ ನಮ್ಗೆ ಗೊತ್ತು, ಗುರುವಾಯೂರಪ್ಪನ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಪ್ರತಿಯೊಂದು ದಿನ ಸಂಜೆ ಈ ಟೈಮಲ್ಲೇ ಶ್ರೀವೇಲಿ ಸೇವೆ ದರ್ಶನದಲ್ಲಿ ಸಾವಿರಾರು ದೀಪಗಳನ್ನು ಹಚ್ಚಿ ದೇವರಿಗೆ ದೀಪಾರಾಧನೆ ಮಾಡ್ತಾರೆ. ಅದೇ ಥರ ನೀವು ಟಿ ವಿಲ್ಲ ನೋಡ್ತಾ ಇರ್ಬೋದು, SVBC ಚಾನಲ್ಲಿ ತಿರುಮಲೆಯಲ್ಲಿ ಕೂಡ ಪ್ರತಿದಿನ ಸಂಜೆ ಸಹಸ್ರ ದೀಪಾಲಂಕಾರ ಸೇವೆ ನಡೀತಾ ಇದೆ. ಇವತ್ತು ತೂಮಣಿ ಮಾಡಮ್ ಆಗಿರೋದ್ರಿಂದ ಅಲ್ಲಿ ದೀಪದ ಅಗತ್ಯವಿದೆಯೋ? ಇಲ್ಲದಿದ್ದರೂ ಏಕೆ ದೀಪಗಳು ಹಚ್ತಾ ಇದ್ದಾರೆ ಅಂದರೆ ದೀಪ ಮಂಗಳಕರವನ್ನು ಸೂಚಿಸುತ್ತೆ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ಒಂದು ಸ್ವಿಚ್ ಹಾಕಿದ್ರೆ ಲೈಟ್ ಬರುತ್ತೆ. ಇದ್ದರೂ ಕೂಡ ನಾವು ದೇವ್ರ ಮನೆಯಲ್ಲಿ ದೀಪ ಹಚ್ಚಿಸ್ತೀವಿ, ತುಳಸಿ ಮಾಡದಲ್ಲಿ ದೀಪ ಹಚ್ಚಿಸ್ತೀವಿ. ಯಾಕೆ ಅಂದರೆ ಅದು ಮಂಗಳಕರ ಸೂಚನೆ. ಇಲ್ಲಿ ಒಂದು ಸಣ್ಣ ಸಲಹೆ ಇದು, ಯಾವಾಗ ನಾವು ಎಣ್ಣೆ ಹಾಕ್ತೀವಲ್ಲ, ದೀಪಕ್ಕೆ ಎಣ್ಣೆ ಹಾಕೋವಾಗ ಅದಕ್ಕೇಂತ ದೀಪದ ಎಣ್ಣೆ ಅಂತ ಇರುತ್ತಲ್ಲ ಅಂತ ತೊಗೊಂಡು ಬರದೆ ಒಂದು ಪ್ಯೂರ್ ಟೀಲ್ ಆಯಿಲ್ ಅಂದರೆ ಎಳ್ಳೆಣ್ಣೆ, ಇಲ್ಲ ಅಂದರೆ ಹಸುವಿನ ತುಪ್ಪ, ಇವೆರಡಲ್ಲಿ ಇಟ್ಕೊಂಡು ಉಪಯೋಗಿಸಿದ್ರೆ ದೀಪಕ್ಕೆ ಸರಿಯಾದ್ದು. ಯಾವುದೋ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಅನ್ನೋದು ತೊಗೊಳ್ಳೋದು ಉಚಿತವಿಲ್ಲ ಅಂತ ಹೇಳ್ತಾರೆ. ಈ ಥರ ಒಳ್ಳೆ ಎಣ್ಣೆ ಉಪಯೋಗಿಸಿದ್ರೆ ಆ ಜಾಗದಲ್ಲಿ ಕೂಡ ದೇರ್ ವಿಲ್ ಬಿ ಪ್ಯೂರಿಫಿಕೇಷನ್. ಅದಕ್ಕೋಸ್ಕರ ಒಂದು ಸಣ್ಣ ಸಜೆಷನ್ನು, ತೂಮಣಿ ಮಾಡತ್ತು ಸುಟ್ರಂ ವಿಳಕ್ಕೆರಿಯ ಅಂದರೆ ದಿವ್ಯವಾದ ರತ್ನಮಣಿಗಳಿಂದ ಕಟ್ಟಲ್ಪಟ್ಟ ಮಾಳಿಗೆಯಲ್ಲಿ ಸುತ್ತಲೂ ದೀಪಗಳು ಪ್ರಕಾಶವಾಗಿ ಉರಿಯುತ್ತಿದೆ. ಇದು ಆ ಮಾಳಿಗೆಯಲ್ಲಿ ಇರುವ ಗೋಪಿ ಬಹಳ ಸಂಪತ್ತುಳ್ಳವಳು ಅಂತ ತೋರಿಸುತ್ತೆ. ಅಷ್ಟು ಎಲ್ಲ ಕಡೆ ರತ್ನ ಕವಚ ಇರುತ್ತಾರೆ, ಎಲ್ಲ ಮನೆ ಫುಲ್ ಇದ್ದರೆ ಶಿ ಮಸ್ಟ್ ಬಿ ವೆರಿ ವೆಲ್ತಿ ಅನ್ನೋದು ಒಂದು ನಮಗೊಂದು ಐಡಿಯಾ ಸಿಗ್ತಾ ಇದೆ. ಧೂಪಂ ಕಮಳ ತುಯಿಲಣೆ ಮೇಲ್ ಕಣ್ವಳರುಂ. ದೀಪಗಳು ಪ್ರಕಾಶವಾಗಿ ಉರಿಯುತ್ತಿರಲು ಧೂಪದ ಪರಿಮಳವು ಎಲ್ಲ ಕಡೆಯಲ್ಲೂ ಹರಡಿಲು ಮೆತ್ತಗಿರುವ ಹಾಸಿಗೆಯ ಮೇಲೆ ನಿದ್ರಿಸುತ್ತಿರೋಳು ಈ ಗೋಪಿ. ದೀಪ ಪಾಪಹರೋನ್ನೃಣಾಂ ದೀಪ ಆಪನ್ನಿವಾರಕಃ ದೀಪೋ ವಿದತ್ತೆ ಸುಕೃತಂ ದೀಪಃ ಸಂಪ್ರಾದಾಯಕ ದೇವಾನಾಂ ತುಷ್ಟಿದೋ ದೀಪ ಪಿತॄಣಾಂ ಪ್ರೀತಿದಾಯಕಃ. ಇದು ಒಂದು ಶ್ಲೋಕ ದೀಪದ ಮಹಿಮೆಯನ್ನು ಹೇಳುತ್ತೆ. ದೀಪವು ಮನುಷ್ಯರ ಪಾಪಗಳನ್ನು ನಾಶಪಡಿಸುತ್ತದೆ, ಕಷ್ಟಗಳನ್ನು ನಿವಾರಿಸುತ್ತದೆ, ಪುಣ್ಯವನ್ನು ಹೆಚ್ಚಿಸುತ್ತದೆ, ದಾನಕ್ಕೆ ಪ್ರೇರಣೆ ನೀಡುತ್ತೆ, ದೇವತೆಗಳನ್ನು ಸಂತುಷ್ಟಗೊಳಿಸುತ್ತೆ ಹಾಗೂ ಪಿತೃಗಳಿಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಆದ್ದರಿಂದ ನಾವೆಲ್ಲರೂ ದೀಪವನ್ನು ಪೂಜಿಸಬೇಕು ಅಂತೇಳಿ ಈ ಶ್ಲೋಕದಲ್ಲಿ ಹೇಳಿದೆ. ಈ ಶ್ಲೋಕ ಹೇಳಿರ್ತಾರ ಒಳಗೆ ದೀಪ ಉರಿತಾ ಇದೆ, ಅದು ಸುಮ್ಮನೆ ಅಲ್ಲ, ಅದು ಶ್ರೀಕೃಷ್ಣನ ಸನ್ನಿಹಿತವಾಗಬೇಕು ಅಂದರೆ ಎಲ್ಲೆಲ್ಲಿಯೂ ದೀಪಗಳು, ಚಂದನ ಅಗರು, ಧೂಪ, ಹೊಗೆ ಪರಿಮಳ ಹಂಗೆ ಬರ್ತಾ ಇದೆ. ನಮ್ಮ ಕಣ್ಣಿಗೇನೋ ಕಾಣಿಸದೇ ಇರ್ಬೋದು ಹೊಗೆಯಿಂದ, ಆದರೆ ಅದ್ರಲ್ಲಿ ಬರ್ತಾ ಇರೋ ಚಂದನದ ಪರಿಮಳ ಮುಚ್ಚಲಕ್ಕಾಗತ್ತಾ? ಆಚೆ ಎಲ್ಲ ಘಮ ಘಮ ಅಂತ ಚಂದನದ ವಾಸನೆ ಬರ್ತಾ ಇದ್ದಂತೆ. ಅವಳು ಒಳಗಡೆ ಸ್ಮೋಕ್ ಎಲ್ಲ ಇದೆಲ್ಲ ಯಾರು ಕಾಣಿಸಲ್ಲ ಅಂದ್ಕೊಂಡಿದ್ದಂತೆ, ಆದರೆ ಅಲ್ಲಿರೋ ಬರ್ತಾ ಸುಗಂಧ ವಾಸನೆಯಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಯಾರೋ ಒಳಗಿದ್ದಾರೆ ಅಂತೇಳಿ. ಮಾಮಾನ್ ಮಗಳೇ ಮಣಿಕದಂ ತಾಳ್ತಿರವಾಯ್. ಈ ಗೋಪಿ ಒಂದು ಸಖಿ ಮಾತ್ರ ಅಲ್ಲ, ಇವಳು ಆಂಡಾಳಿಗೆ ಒಂದು ಬಂಧುವಾಗಿದ್ಲು ಅಂತ ಹೇಳ್ತಾರೆ. ಇವಳು ಸೋದರ ಮಾವನ ಮಗಳು. ಶಿ ವಾಸ್ ಬೋತ್ ಎ ಫ್ರೆಂಡ್ ಆ್ಯಂಡ್ ಎ ರಿಲೇಟಿವ್, ಅಂಕಲ್ಸ್ ಡಾಟರ್ ಅಂತ ಹೇಳಿ. ಈ ಗೋಪಿಯ ಮನೆ ಮಾತ್ರ ರತ್ನಮಣಿಗಳಿಂದ ಮಾಡಿರಲಿಲ್ಲ. ಮಣಿಕದವಂ ತಾಳ್ತಿರವಾಯ್. ಮಣಿಕದವಂ ಅಂದರೆ ಆ ಮನೆ ಬಾಗಿಲು ಕೂಡ ರತ್ನ ಮಣಿಗಳಿಂದ ಕೂಡಿತ್ತು ಅಂತ ಹೇಳ್ತಾರೆ. ಮಾವನ ಮಗಳೇ, ಮಣಿಗಳಿಂದ ಕೂಡಿರುವ ಬಾಗಿಲನ್ನು ಬೇಗನೆ ಬಂದು ತೆಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಾಮೀರ್ ಅವಳೇ ಎಳ್ಪೀರೋ.
ಮಾವನ ಮಗಳೇ ಅಂತ ಹೇಳಿದ ಮೇಲೆ ಅವಳ ತಾಯಿ ಆಂಡಾಳಿಗೆ ಮಾಮಿ ತಾನೇ ಆಗಬೇಕು. ಆದ್ದರಿಂದ ಆ ಗೋಪಿಯ ತಾಯಿಯನ್ನು ಮಾಮಿ ಅಂತ ಸಂಬೋಧಿಸಿ ನಿಮ್ಮ ಮಗಳನ್ನು ನೀವಾದರೂ ಎಬ್ಬಿಸಬಾರ್ದೆ ಅಂತ ಕೇಳ್ತಾಳೆ. ಆಚೆ ಒಳಗಡೆ ಇರೋ ಮಾಮಿಯರಂದರೆ ಗೋಪಿಯವಳ ಅಮ್ಮ. ಉನ್ ಮಗಳು ತಾನು ಉಮೆಯೋ ಅಂದ್ರಿಸವಿಡೋ ಅನಂದಲೋ, ನಿಮ್ಮ ಮಗಳೇನಾದರೂ ಮೂಗಿಯೋ ಇಲ್ಲ ಕಿವುಡಳೋ ಇಲ್ಲ ಗಾಢ ನಿದ್ರೆಯಲ್ಲಿದ್ದಾಳೋ ಅಂತ ಕೇಳ್ತಾರೆ. ಏಮ ಪೆರುಂತೊಯ್ಯಲ್ಲಿ ಮಂದಿರ ಪಟ್ಟಾಳೋ, ಇಲ್ಲ ಮಂತ್ರದಿಂದ ಅವಳಿಗೇನಾದ್ರು ಕಟ್ಟಲ್ಪಟ್ಟಾಗಿದೆಯಾ ಅಂತ ಕೇಳ್ತಾರಂತೆ. ನಮಗೆಲ್ಲ ಗೊತ್ತು. ಇನ್ಫ್ಯಾಕ್ಟ್ ನಮ್ಮ ಸಿಟೀಲಿ ಕೂಡ ನಾವೆಲ್ಲ ಚಿಕ್ಕವರಾಯ್ತದ 30-40 ವರ್ಷ ಕೆಳಗಡೆ ನಮಗೇನಾದ್ರು ಚೇಳು ಕಷ್ಟು ಅನಿಸ್ತೋ ಇಲ್ಲ ಹಾವು ಕಷ್ಟು ಅಂದ ತಕ್ಷಣ ಏನು ಮಾಡ್ತಾಯಿದ್ವಿ, ಯಾರು ಡಾಕ್ಟ್ರ್ ತಗೋತಾ ಇಲ್ಲ, ಮಂತ್ರ ಹಾಕೋತ್ತಿಗೆ ಅಂತ ಇದ್ದರು. ಶ್ರೀರಾಮ ದೇವಸ್ಥಾನ ಇತ್ತು, ರಾಮರ ದೇವಸ್ಥಾನ ನಮ್ಮ ಗುಟ್ಟಹಳ್ಳಿಲಿ, ಅಲ್ಲೊಬ್ರು ಕೂತಿರೋರು, ಅವ್ರ ಹತ್ರ ಹೋಗಿ ಮಂತ್ರ ಹಾಕ್ಸ್ಕೊಂಬರ್ತಾಯಿದ್ವಿ. ಆ ಥರ ಎಲ್ಲರೂ ಆ ಥರ ಮಂತ್ರ ಹಾಕ್ತಾರಲ್ಲ, ಅಂಥ ಮಂತ್ರನಾ ಅಂತ. ಆ ಥರ ಮಂತ್ರ ಅಲ್ಲ ಇದು. ಇಲ್ಲಿ ಹೇಳ್ತಾರೆ, ಈ ಗೋಪಿ ಎಂಥವಳು ಅಂದರೆ ಹಿಂದಿನ ದಿವಸ ಒಂದು ರಾಮಾಯಣ ನವಾಹ ನೋಡಿರ್ಬೋದು, ಇಲ್ಲ ಶ್ರೀಮದ್ ಭಾಗವತದಲ್ಲಿ ಹರಿಕತೆ ಕೇಳಿರ್ಬೋದು. ಅದರಿಂದ ಅವಳಿಗೆ ಏನು ಮಂತ್ರ ಬರ್ತದೆ ಅಂದರೆ ಹರಿನಾಮ ಮಂತ್ರ. ಅದೇ ಕಿವಿಲಿ ಕೇಳಿಸ್ತಾ ಇರೋದ್ರಿಂದ ಹರಿನಾಮ ಮಂತ್ರ ಅಂತ ಇಲ್ಲಿ ತೊಗೊಳ್ಬೇಕು. ಬರೀ ಮಂತ್ರ ಹಾಕ್ಬಿಟ್ಟು ಅವ್ರಿಗೇನೋ ನಿದ್ದೆ ಬಂದೇನು ತಿಳ್ಕೊಬಾರ್ದು ಅಂತ ಹೇಳಿದ್ರೆ, ಯಾಕೆಂದರೆ ಈ ಗೋಪಿ ಇದ್ದಾಳಲ್ಲ, ಕೃಷ್ಣನ ಮೇಲೆ ಅತಿ ಭಕ್ತಿ ಇತ್ತು ಅವಳಿಗೂ ಕೂಡ. ಮೈಯಲ್ ಏತಿ ಮಯಕ್ಕ ಉನ್ ಮಗಂ ಮಾಯ ಮಂದಿರಂ ತಾನ್ಕೊಲೋ ಅಂಥೇಳಿ ಈ ಪಾಸುರ ಆಂಡಾಳಿನ ನಾಚ್ಯ ತಿರುಮಳಿಯಲ್ಲಿ ಬರುತ್ತೆ. ನಿನ್ನ ಮುಖವು ಮಾಯಾ ಮಂತ್ರದಂತೆ ನನ್ನನ್ನು ಆಕರ್ಷಿಸುತ್ತದೆ ಮತ್ತು ಮೋಡಿ ಮಾಡ್ತಾ ಇದೆ. ಆಂಡಾಳ್ ಕೃಷ್ಣನ ಸೌಂದರ್ಯ ಮತ್ತು ಮಾತನ್ನು ಮಾಯಾ ಮಂತ್ರಗಳಿಗೆ ಹೋಲಿಸಿದಳು ಮತ್ತು ಅವನ ಕ್ರಿಯೆಗಳಿಂದ ಮೋಡಿಕೊಂಡು ನೀನು ಮಂತ್ರ ಹಾಕಿದ್ಯಾ ಅಂತೇಳಿ ಇಲ್ಲಿ ಕೇಳ್ತಾಳೆ ಅವಳು. ಮಾಮಾಯನ್ ಮಾಧವನ್ ವೈಗುಂದನ್ ಎಂದ್ರೆಂದ್ರೆ ನಾಮಂ ಫಲവും ನವೀಂದ್ರೇಲೋರ್ ಎಂಬಾವಾಯ್. ಆಂಡಾಳ್ ತನ್ನ ಜೊತೆಗೆ ಸಖಿರ ಹೇಳ್ತಾಳೆ. ಇಷ್ಟೆಲ್ಲ ಹೇಳಿದ್ವಿ, ಅವಳೇನು ಎದ್ದೇಳಲಿಲ್ಲ ಒಳಗಿದ ಗೋಪಿ. ಏನು ಮಾಡೋಣ ಗೊತ್ತಾ, ನಾವೆಲ್ಲ ಸೇರಿಕೊಂಡು ಭಗವಂತನ ಸಹಸ್ರನಾಮವನ್ನು ಈಗ ಹೇಳೋಣ ಅಂತ ಹೇಳಿದ್ಲು. ಈಗ 5ನೇ ಪದ್ಯದಲ್ಲಿ ಮಾಯನ್ ಅಂತ ಕೃಷ್ಣನನ್ನು ಸಂಬೋಧಿಸಿದ್ಲು. ಈ ಪದ್ಯದಲ್ಲಿ ಪರಮಾತ್ಮನ ಮಾಯನ್ ಮಾಧವನ್ ವೈಕುಂದನ್ ಆ ಥರ 3 ಸಂಬೋಧನೆ ಮಾಡಿದ್ದಾಳೆ. ಮಾಯನ್ ಅಂದರೆ ದೊಡ್ಡ ಮಾಯಾಚೇಷ್ಟಿತನು ಅಂತ. ಅವನು ಮಾಧವನ್, ಮಹಾಲಕ್ಷ್ಮಿಯನ್ನು ತನ್ನ ವಕ್ಷಸ್ಥದಲ್ಲಿ ಇಟ್ಟುಕೊಂಡಿರುವನು ಮಾಧವನ್. ಅವನು ಮಾಯಾದೇವಿಯಾದ ಲಕ್ಷ್ಮಿಯ ಹೆಂಡತಿ. ವೈಕುಂದನ್, ವೈಕುಂಠದಲ್ಲಿ ವಾಸಿರುವವನು. ನೀನು ಹೀಗೆ ಹಠ ಹಿಡಿದರೆ, ಇದು ಹೇಳ್ತಾರೆ ಇವಳ ಹತ್ರ ಗೋಪಿ ಹತ್ರ, ನೀನು ಈ ಥರ ಹಠ ಹಿಡಿದರೆ ಅವನು ವೈಕುಂಠಕ್ಕೆ ಹೊರಟೋಗ್ತಾನೆ, ಕಳೀತೆ, ಬಿ ಕೇರ್ಫುಲ್ ಜೋಕೆ ಅಂತ ಹೇಳ್ತಾಳೆ. ಆಗ ಏನು ಮಾಡಿದಂತೆ ಮಲಗಿದ ಗೋಪಿ ಬಂದಂತೆ ಎದ್ದು ಬಂದುಬಿಟ್ಟು ಗೋದೆ ನಗ್ತಾ ಹೇಳ್ತಾಳಂತೆ, ಶ್ರೀಕೃಷ್ಣನೇ ಪರತತ್ವ. ಲಕ್ಷ್ಮೀದೇವಿ ನಮಗೆ ಪುರುಷಕಾರಳಾಗಿ ಸಹಾಯ ಮಾಡ್ತಾಳೆ. ಅವಳಿರುವುದರಿಂದಲೇ ನಾವು ಅವನೆಡೆಗೆ ಧೈರ್ಯವಾಗಿ ಹೋಗಬಹುದು. ಅವನೇ ರಸರೂಪವಾದ ವೈಕುಂಠ. ಇಂತಹ ಪರಮ ಪುರುಷನ ನಾಮ ಸಂಕೀರ್ತನೆ ಸಕಲ ಕಷ್ಟ ನಿವಾರಣೆಗಳಿಗೆ ದಿವ್ಯ ಔಷಧ ಅಂತ ಹೇಳ್ತಾಳಂತೆ. ಇಲ್ಲಿ ದಿನ ನಾವು ಇದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ವಲ್ಲ, ಅದರಲ್ಲಿ 1-2 ತೋರಣಲ್ಲಿ ಯುಧಿಷ್ಠಿರನು ಭೀಷ್ಮನನ್ನು ಹೀಗೆ ಕೇಳ್ತಾನೆ. ಕೋಧರ್ಮ ಸರ್ವಧರ್ಮಾಣಂ ಭವತಃ ಪರಮೋಮತಃ ಕಿಂ ಜಪನ್ಮುಚ್ಚಿದೆ ಜಂತುರ್ ಜನ್ಮ ಸಂಸಾರ ಬಂಧನಾತ್. ಯಾವುದು ಎಲ್ಲ ಧರ್ಮಗಳಿಗೂ ಮಿಗಿಲಾದ ಧರ್ಮ ಎಂದು ನಿಮ್ಮ ಅಭಿಮತ ಅಂತೇಳಿ ಕೇಳ್ತಾ ಇದ್ದಾರೆ. ಅದಕ್ಕೆ ಯಾವುದನ್ನು ಜಪಿಸುವುದರಿಂದ ಮಾನವನ ಹುಟ್ಟಿನಿಂದ ಹಾಗೂ ಸಂಸಾರ ಬಂಧದಿಂದ ಮುಕ್ತಿ ಪಡೆಯುತ್ತಾನೆ. ಯು ವಿಲ್ ಬಿ ಫ್ರೀ ಫ್ರಮ್ ದ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಅಂತ ಅಲ್ಲಿ ಕೇಳ್ತಾರೆ. ಅದಕ್ಕೆ ಭೀಷ್ಮರು ಉತ್ತರ ಕೇಳ್ತಾರೆ ನೋಡಿ. ಜಗತ್ ಪ್ರಭುಂ ದೇವಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ತಿತಃ. ಜಗತ್ತಿನ ಅಧಿಪತಿಯಾದ ಅನಂತನಾದ ಮತ್ತು ಪುರುಷೋತ್ತಮನಾದ ಆ ವಿಷ್ಣುವನ್ನು ಭಕ್ತಿಯಿಂದ ಮತ್ತು ಏಕಾಗ್ರತೆಯಿಂದ 1000 ನಾಮಗಳ ಮೂಲಕ ಸದಾ ಸ್ತುತಿಸುವುದರಿಂದ ಮನುಷ್ಯನು ಶ್ರೇಯಸ್ಸನ್ನು ಪಡುತ್ತಾನೆ ಅಂತೇಳಿ. ಈಗ ಭಗವದ್ ಅನುಭವದ ವಿಷಯದಲ್ಲಿ ತುಂಬ ಅವ್ರಿಗೆ ಕ್ಲೋಸ್ ಆಗಿದ್ದಾರೆ ಅನ್ನೋದಕ್ಕೆ 2 ಟೈಪ್ ಇದೆ ಅಂತೆ. ಭಗವದ್ ಅನುಭವ ನಿಷ್ಠರಲ್ಲಿ 2 ವಿಧ ಇದೆ. ವಿಭಕ್ತ ದೇಶೇಚ ಸುಖ ಸನಸ್ತತಃ, ಹಾಗಂದರೆ ಏಕಾಂತವಾಗಿದ್ದು ಬಾಗಲು ಹಾಕ್ಕೊಂಡು ಒಬ್ಬರೇ ಭಗವದ್ ಅನುಭವ ಮಾಡೋದು, ಅದು ಮೊದಲನೇ ಟೈಪು. 2ನೇದು ನಿರತೈಹಿ ಭವದೇಕ ಭೋಗೈಹಿ ನಿತೈರು ನಕ್ಷಣ ನವೀಂದ್ರ ಸಾರ್ದ್ರ ಭಾವೈಹಿ ಅಂತ. ಒಂಟಿಯಾಗಿ ಭಗವಂತನ ಅನುಭವಿಸಲಿ ತೃಪ್ತಿ ಇಲ್ಲ. ಅನುಭವ ರಸಿಕರಾದ ಭಾಗವತರೊಡನೆ ಕೂಡಿ ಮುಕ್ತ ಕಂಠದಿಂದ ಭಗವದ್ ಅನುಭವ ಮಾಡಿಕೊಂಡು ಸಂತುಷ್ಟರಾಗಿರುತ್ತಾರೆ. ಈ ವಿಧವಾದ 2ನೇ ಅನುಭವ ಪ್ರಕಾರವನ್ನು ಇಲ್ಲಿ ಪ್ರಾರ್ಥಿಸುತ್ತಾರೆ. ಬಾಗಿಲನ್ನು ತೆರೆ,
ಎನ್ನುವ ಮೂಲಕ ಒಟ್ಟಾಗಿ ಸೇರಿ ಆ ಪರಮಾತ್ಮನ ಅನುಭವವನ್ನು ಪಡೆಯೋಣ, ನಾಮ ಸಂಕೀರ್ತನ ಮಾಡೋಣ ಎಲ್ಲರೂ ಕೂಡಿ ಅಂತೇಳಿ 2ನೇ ಟೈಪಲ್ಲಿ ಆಂಡಾಳು ಮಾಡ್ತಾ ಇರೋದೇ ಹೆಂಗೇನೆ ಎಲ್ಲರೂ ಎಫ್ಸಿ ಕೂಡಿ ಇருந்து ಕುಳಿರಿಂದ ಅನ್ನೋ ಥರ ಒಟ್ಟಿಗೆ ಮಾಡಬೇಕು ಅಂತೇಳಿ. ಈ ಪಾಸುರದಲ್ಲಿ ಭಗವಂತನ ನಾಮಗಳು ಭಗವಂತನಿಗಿಂತ ಹೆಚ್ಚು ಶಕ್ತಿಶಾಲಿ ಮತ್ತು ಅವರ ಭಕ್ತರ ಆಶ್ರಯಗಳನ್ನು ಪೂರೈಸಬಲ್ಲದು ಅಂತ ಆಂಡಾಳು ತಿಳಿಸ್ತಾಳೆ. ಇಲ್ಲಿ ದ್ರೌಪದಿದು ಇನ್ಸಿಡೆಂಟು, ಯಾವ ದ್ರೌಪದಿ ದುಶಾಸನ ಹೇಳ್ಕೊಂಬಂದು ಸೇರಿ ಅಪ್ಪಮ್ಮ ಒಳಗೆ ನೋಡ್ತಾ ಇರ್ತಾನೆ. ಆವಾಗ ದ್ರೌಪದಿ ಏನು ಮಾಡಿದ್ಲಂತೆ, ಮೊದಲು ಏನು ಮಾಡಿದ್ರು ಈ ಥರ ಒಂದು ಕೈಲಿಗೆ ಇಟ್ಕೊಂಡು ಒಂದೇ ಕೈಲಿಗೆ ಮಾಡ್ತಾಯಿದ್ಲು. ಆವಾಗ ಕೃಷ್ಣ ಡಿಡ್ ನಾಟ್ ಹಿಯರ್. ಅವಾಗ ಏನು ಮಾಡಿದವಳು, ಇದೆರಡೂ ಕೈ ಬಿಟ್ಟು ಅದಕ್ಕೆ ಗೋವಿಂದ ಅಂತ ಹೇಳಿದಂತೆ. ಆವಾಗ ಏನಾಯಿತು ಅಂದರೆ ಭಗವಂತನ ಶಂಖಚಕ್ರ ಗದಾಪಾಣಿ ದ್ವಾರಕವಾಸ ಅಚ್ಯುತ ಗೋವಿಂದ ಪುಂಡರೀಕಾಶ ನಾನು ನಿನಗೆ ಶರಣಾಗಿದ್ದಾನೆ ಅಂತೇಳಿ ಕೈ ಎದ್ದೇನೆ ಅಂತ ಹೇಳಿದ ತಕ್ಷಣ ಅವಳು ಏನಾಯಿತು, ಬೇಡ್ಕೊಂಡಿದ್ದ ತಕ್ಷಣ ಪರಮಾತ್ಮ ಶ್ರೀಕೃಷ್ಣ ಏನು ಮಾಡ್ದ, ದ್ರೌಪದಿಗೆ ಸಹಾಯ ಮಾಡ್ದ. ಏನು ಮಾಡಿದ್ಲು, ದುಶಾಸ ದ್ರೌಪದಿ ಸೇರಿ ಎಳಿತಾನೆ ಅದನಂತೆ, ಬರ್ತಾನೆ ಇದೆ ಅಷ್ಟೊಂದು ಬರ್ತಾ ಇದೆ. ನಾನ್ ಸ್ಟಾಪ್ ಸಪ್ಲೈ ಆಫ್ ಸ್ಯಾರೀಸ್ ನಡೀತಾ ಇತ್ತು. ಅವಾಗ ಏನಾಗೋಯ್ತಂತೆ, ಅವನಿಗೆ ಸುಸ್ತಾಗಿ ಅವನು ಅಲ್ಲೇ ಬಿದ್ದುಬಿಟ್ನಂತೆ. ಅದರಿಂದ ಹೆಂಗೆ ನಮ್ಮ ಗಜೇಂದ್ರ ಕೂಗಿದ ತಕ್ಷಣ ಓಡಿ ಬಂದು ಪರಮಾತ್ಮ ಅವನನ್ನು ಸೇವ್ ಮಾಡಿದ್ನೋ ಅದೇ ಥರ ಇಲ್ಲಿ ದ್ರೌಪದಿ ಕೃಷ್ಣ ಸೇವ್ ಮಾಡ್ದ. ಅದರಿಂದ ಭಗವನ್ ನಾಮ ಹೇಳಿದ್ರೆ ಗೋವಿಂದ ಅಂತ ಹೇಳಿದ್ರೆ ಸಾಕು, ಹಿ ವಿಲ್ ಬಿ ದೇರ್ ಟು ಹೆಲ್ಪ್ ಯು ಅನ್ನೋದು ಈ ಇದರಲ್ಲಿ ಹೇಳುತ್ತೆ. ಈಗ ಈ ಪಾಶುರದಲ್ಲಿ ಏನೇನು ನಾವು ತಿಳ್ಕೊಳ್ಬೋದು, ಲರ್ನಿಂಗ್ಸ್ ಫಾರ್ ಅನುಷ್ಠಾನ. ಭಗವಂತನ ಪರಮಾನುಗ್ರಹ ವಿಶೇಷದಿಂದ ಮನುಷ್ಯ ಜನ್ಮವನ್ನು ಧರಿಸಿಕೊಂಡು ಸತ್ಸಂಗವನ್ನು ಏರ್ಪಡಿಸಿಕೊಂಡು ಭಗವದ್ಭಕ್ತಿಯನ್ನು ಏರ್ಪಡಿಸಿಕೊಳ್ಳುವ ದಾರಿಯಲ್ಲಿ ನಾವು ಚಲಿಸುತ್ತಿದ್ದೇವೆ. ಇದೆಲ್ಲ ಭಗವಂತ ಏತಕ್ಕೋಸ್ಕರ ನಮಗೆ ಪ್ರಸ್ತಾವ ಮಾಡಿದ್ದಾನೆ ಅಂದರೆ ಒತ್ತಡ ರಹಿತವಾದ ಜೀವನ, ವಿತೌಟ್ ಎನಿ ಸ್ಟ್ರೆಸ್ ಅಂತ ಲೈಫು ನಾವು ಅವಲಂಬಿಸಿಕೊಳ್ಳಬೇಕು ಅಂತ. ಅದಕ್ಕೆ ಭಗವಂತ ಮನುಷ್ಯ ಜನ್ಮವನ್ನು ನಮ್ಗೆ ಕೊಟ್ಟಿದ್ದಾನೆ. ಮನುಷ್ಯ ಜನ್ಮ ಬರುವುದೇ ಒಂದು ದುರ್ಲಭ ಅಂತ ಹೇಳಿ ದಾಸರೆಲ್ಲ ಹಾಡಿದ್ದಾರೆ. ಮಾನವ ಜನ್ಮ ದೊಡ್ಡದ್ದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿ ಉಚ್ಚಪಗಳಿರ ಅಂತ ಹೇಳಿ ಹೇಳ್ತಾರೆ ದಾಸರು. ಕಾಲದೂತರು ಕಾಲು ಪಿಡಿದು ಎಳುವಾಗ ತಾಳು ಎಂದರೆ ತಾಳುವರೇ. ಪುರಂದಾಸರು ಹೇಳುತ್ತ ಪ್ರಸಂಗದಲ್ಲಿ ಹೇಳ್ತಾರೆ, ವೇಳೆ ಹೋಗದ ಮುನ್ನ ತುಂಬ ವಿಳಂಬ ಆಗೋಕ್ಕೆ ಮುಂಚೆ ಭಗವಂತನ ಪಾದಾರವಿಂದವನ್ನು ಆಶ್ರಯಿಸಿ ಅಂತ. ಜೀವನದಲ್ಲಿ ಎಷ್ಟು ದಿನ ನಾವು ಈ ಭೂಮಂಡಲದ ಇರ್ತೀವೋ ಅಷ್ಟು ದಿನ ವಿ ಶುಡ್ ಬಿ ಫ್ರೀ ಫ್ರಮ್ ಸ್ಟ್ರೆಸ್. ಒತ್ತಡ ರಹಿತವಾದ ಜೀವನವನ್ನು ನಾವು ಅವಲಂಬಿಸಬೇಕು. ಒತ್ತಡದ ನಿರ್ವಹಣೆ, ಹೌ ಟು ಮ್ಯಾನೇಜ್ ಸ್ಟ್ರೆಸ್. ಹಿಂದಿನ ಪದ್ಯದಲ್ಲಿ ಕುತೂಹಲ ಬುಡೆಯ ಪಾವಾಯ್ ಎಳಿಂದರಾಯ್, ಕುತೂಹಲ ಅನ್ನೋಕ್ಕೆ ಇನ್ಸ್ಪಿರೇಷನ್ ಅಂತ ನೋಡಿದ್ವಿ. ಕೀಳ್ವಾನಂ ಪದ್ಯದಲ್ಲಿ ಇಂಟ್ಯೂಷನ್ ಅಂತ ತಿಳ್ಕೊಂಡ್ವಿ. ಇನ್ಸ್ಪಿರೇಷನ್ ಲೀಡ್ಸ್ ಟು ಇಂಟ್ಯೂಷನ್, ಇಂಟ್ಯೂಷನ್ ಲೀಡ್ಸ್ ಟು ಇಂಪ್ರೂವ್ಮೆಂಟ್, ಇಂಪ್ರೂವ್ಮೆಂಟ್ ಲೀಡ್ಸ್ ಟು ಇನ್ನೋವೇಷನ್. ಈ 4 ಇದೆಯಲ್ಲ, ಇನ್ಸ್ಪಿರೇಷನ್, ಇಂಟ್ಯೂಷನ್, ಇಂಪ್ರೂವ್ಮೆಂಟ್, ಇನ್ನೋವೇಷನ್, ಇದನ್ನು ನಾವು ಇದ್ರಿಗೂ ನೋಡಿದ್ದೀವಿ. ಸರ್ವಾಂತರ್ಯಾಮಿ ಅನ್ನೋ ಶ್ರೀಮನ್ ನಾರಾಯಣ ಕಲು ಅಂತ ವ್ಯಾಖ್ಯಾನವನ್ನು ಆದಿಶಂಕರ ಭಗವತ್ಪಾದರು ಪುರುಷಃ ಅಂತ ನಾಮಕ್ಕೆ ವಿಷ್ಣು ಸಹಸ್ರನಾಮದ ಭಾಷ್ಯದಲ್ಲಿ ಹೇಳಿದ್ದಾರೆ. ಒಳಗಡೆ ಅಂತರ್ಯಾಮಿ ಆಗಿರುವಂಥ ಪರಮಾತ್ಮನಲ್ಲೇ ಇರೋದು ಸ್ಫೂರ್ತಿ ಉಂಟು ಮಾಡುವಂಥ ಶಕ್ತಿ. ಆವಾಗ ಒತ್ತಡಗಳು ನಮ್ಮ ಜೀವನದಲ್ಲಿ ಇರುವುದಿಲ್ಲ. ಆ ಒತ್ತಡ ರಹಿತವಾಗಿರುವ ಜೀವನವನ್ನು ಯಾವ ಥರ ನಾವು ಏರ್ಪಡಿಸ್ಕೋಬೇಕು ಅದನ್ನು ಇವತ್ತಿನ ಪದ್ಯದಲ್ಲಿ ಆಂಡ ತಿಳಿಸ್ತಾಳೆ. ತೂಮಣಿ ಮಾಡುತ್ತು. ಈ ತೂಮಣಿ ಈ ಮೊದಲು ನಾವು ಬರೀ ಒಳ್ಳೆ ಮಣಿ, ಶುದ್ಧ ಮಣಿ, ಈಗ ಮಣಿ ಬೇರೆ ಥರ ಮೀನಿಂಗಲ್ಲಿ ಬರ್ತಾಯಿದೆ. ತೂಮಣಿ ಅಂತ ಹೇಳಿದ್ರೆ ಶುದ್ಧವಾಗಿರೋಂಥ ಮಣಿ ನಾರ್ಮಲ್ಲು, ಅದು ಯಾವತ್ತೂ ಒಂದು ಚೂರು ಕಳಂಕ ಇಲ್ಲದ ಮಣಿ ಅಂತ. ಕಣ್ಣಿಗೆ ಕಾಣಿಸಿಕೊಳ್ಳುವ ವಸ್ತುಗಳೆಲ್ಲ ಸ್ವರೂಪದಲ್ಲಿ ಕಳಂಕವನ್ನು ಹೊಂದಿರುತ್ತೆ. ಸ್ವರೂಪದಲ್ಲಿ ಯಾವಾಗ ನಾವು ತಾಯಿಯ ಯೋನಿಯಿಂದ ಆಚೆ ಬರ್ತೀವೋ, ಹುಟ್ಟಿದ ತಕ್ಷಣ ಒಂದು ರೂಪದಲ್ಲಿ ಇರ್ತೀವಿ. 5 ವರ್ಷ ಆದಮೇಲೆ ಇನ್ನೊಂದು ರೂಪದ ಬರ್ತೀವಿ. 40 ವರ್ಷದ ತಿರ್ಗಾ ಬದಲಾಗ್ತೀವಿ. 80 ವರ್ಷದ ಇನ್ನೂ ಬೇರೆ ಬಾಡಿ ಕ್ಷೀಣ ಆಗ್ತಾ ಇರುತ್ತೆ. ಆ ಥರ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಿರುವ ಎಲ್ಲ ವಸ್ತುಗಳಿದೆಲ್ಲ ಅವೆಲ್ಲ ಸ್ವರೂಪದಲ್ಲಿ ಕಳಂಕ ಉಂಟಾಗುತ್ತೆ. ಸ್ವರೂಪದಲ್ಲಿ ದೋಷ ಇರುತ್ತೆ. ಈ ಗೋಸ್ ಆನ್ ಚೇಂಜಿಂಗ್, ಎವಾಲ್ವಿಂಗ್ ಥರ ಚೇಂಜ್ ಆಗ್ತಾನೇ ಇರುತ್ತೆ. ಅಂತಕನದೂತರಿಗೆ ಕಿಂಚಿತು ದಯವಿಲ್ಲ, ಚಿಂತೆಯನ್ನು ಬಿಟ್ಟು ಶ್ರೀಹರಿಯ ನೆನೆ ಮನವೇ. ಅಂತಕನದೂತರಿಗೆ ಕಿಂಚಿತು ದಯವಿಲ್ಲ. ಇದರಲ್ಲಿ ಏನು ಹೇಳ್ತಾರಂದರೆ, ಯಮದೂತರು ಬರೋಕ್ಕೆ ಮುಂಚೆ ನಮ್ಮ ಚಿತ್ತದಲ್ಲಿ ನಾವು ಸಂತಸವನ್ನು ಏರ್ಪಡಿಸಿಕೊಳ್ಳಬೇಕು. ಇಂದ್ರಿಯಗಳನ್ನು ಒಳನೋಟಕ್ಕೆ ಹೋಗಿ ಸದಾ ಸಂತಸದಲ್ಲಿ ನಾವಿರುವಂಥ ಪ್ರಸಂಗದಲ್ಲಿ ಸ್ಫೂರ್ತಿ, ಇನ್ಸ್ಪಿರೇಷನ್, ಇಂಟ್ಯೂಷನ್, ಆಮೇಲೆ ಆ ಶೈತ್ವವನ್ನು ಏರ್ಪಡಿಸಿಕೊಂಡ್ರೆ ಆಗ ತೂಮಣಿ ಮಾಡಮಾಗತ್ತೆ ಅಂತೇಳಿ.
ಶರೀರದಲ್ಲಿ ಸ್ವರೂಪ ದೋಷ ಇದೆ ಅಂತ ಹೇಳಿದ್ವಿ. ಈಗ ನಮ್ಮ ಆತ್ಮದಲ್ಲಿ ಕೂಡ ಸ್ವಭಾವ ದೋಷ ಇದೆ. ಸ್ವರೂಪ ದೋಷ, ಸ್ವಭಾವ ದೋಷ. ಶರೀರ ಮತ್ತು ಆತ್ಮ ಎರಡರಲ್ಲೂ ಯಾವುದೋ ಒಂದು ದೋಷ ಇದೆ. ಯಾಕಂದರೆ ಇದೇ ಆತ್ಮ ನಾನಾ ಯೋನಿಗಳಲ್ಲಿ ನಾನಾ ಯುಗಗಳಲ್ಲಿ ನಲಿದು ಪುಟ್ಟಿ ಅಂತೇಳಿ ಪುರಂದರದಾಸರು ಹೇಳ್ತಾರೆ. ಒಂದು ಬೆಕ್ಕಿನ ಶರೀರದಲ್ಲಿ ಬಂದಾಗ ಆತ್ಮ ಒಂದು ಥರ ಒದ್ದಾಡ್ತಾ ಇತ್ತು. ಈಗ ಮನುಷ್ಯನ ಶರೀರ ಇರುವಾಗ ಆತ್ಮ ಇನ್ನೊಂದು ಥರ ಸ್ವಭಾವದಲ್ಲಿರುತ್ತೆ. ಬೆಳಗ್ಗೆ ಒಂಥರ, ಮಧ್ಯಾಹ್ನ ಒಂಥರ, ಸಾಯಂಕಾಲ ಒಂಥರ ನಮ್ಮ ಸ್ವಭಾವಗಳು ವ್ಯತ್ಯಾಸ ಆಗ್ತಾ ಇರುತ್ತೆ ಪರಿಸರದ ಜೊತೆ ಸೇರೋದ್ರಿಂದ. ಈ ಥರ ಶರೀರವಾಗಲಿ ಇಲ್ಲ ಆತ್ಮವಾಗಲಿ ಎರಡಲ್ಲೂ ದೋಷ ಇರುತ್ತೆ. ಒಂದೇ ಒಂದು ದೋಷ ಇಲ್ಲದೇ ಇರುವಂಥ ವಸ್ತು ಒಂದೇ ಒಂದಿರೋದು, ಅದೇ ನಮ್ಮ ಪರಮಾತ್ಮ ಅಂತ ಹೇಳುವ ತತ್ವ. ಭಗವಂತ ಅಂತ ಹೇಳುವ ತತ್ವ ಅದು ಸದಾ ಸರ್ವಕಾಲ ಏಕಭಾವನೆಯಲ್ಲಿ ನೋಡಕ್ಕೂ ರೂಪದಲ್ಲಿ ಕಳಂಕ ಇಲ್ಲದೆ. ಅದಕ್ಕೆ ಭಗವಂತ ಯಾರು ಅಂದರೆ ಅಖಿಲಹೇಯ ಪ್ರತ್ಯನೀಕ ಅಂತಲೇ ಹೇಳೋದು. ಅಖಿಲಹೇಯ ಪ್ರತ್ಯನೀಕ ಹಂಗಂದರೆ ಯಾವುದೇ ಒಂದು ದೋಷ ಇಲ್ಲದೆ ಅಂತ. ಝೀರೋ ಡಿಫೆಕ್ಟ್ ಅಂತೀವಲ್ಲ ನಮ್ಮ ಮ್ಯಾನೇಜ್ಮೆಂಟಲ್ಲಿ. ಝೀರೋ ಡಿಫೆಕ್ಟ್ ಅಂದರೆ ಓನ್ಲಿ ಪರ್ಸನ್ ಈಸ್ ಭಗವಂತ. ಆಮೇಲೆ ಭಗವಂತನಿಗೆ ಎರಡನೇದು ಅಖಿಲೇಯ ಪ್ರತ್ಯನೀಕ ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣ. ಸಮಸ್ತ ಕಲ್ಯಾಣ ಪರಿಪೂರ್ಣ ಅಂದರೆ ಅವನಿಗೆ ಹ್ಯಾಸ್ ಗಾಟ್ ಆಲ್ ವೆರಿ ಗುಡ್ ಕ್ವಾಲಿಟೀಸ್ ಓನ್ಲಿ. ಒಳ್ಳೆಯ ಗುಣಗಳೇ ಅವ್ರ ಹತ್ರ ಇರೋದು ಅಂತ. ಅದೇ ನಮ್ಮ ಪರಮಾತ್ಮ. ಅಂತಹ ಭಗವಂತ ನಮಗೆ ಅಮೂಲ್ಯವಾದ ರತ್ನ. ತೂಮಣಿ ಯಾರು? ಭಗವಂತ. ಅವನು ತೂಮಣಿ. ನಮ್ಮ ಒಳಗಡೆ ಅಂತರ್ಯಾಮಿಯಾಗಿ ಅವನೇ ಇರೋದು. ದೇರ್ ಈಸ್ ಡಿವಿನಿಟಿ ಇನ್ಸೈಡ್ ಎವರಿಬಡಿ ಅಂತ ಎಲ್ಲ ಮತಗಳು ಹೇಳುತ್ತೆ. ಹಿಂದೂ ನಮ್ಮ ಹಿಂದೂಗಳದ್ದು ಮಾತ್ರ ಅಲ್ಲ ಮತ, ಎಲ್ಲ ಮತನೂ ಹೇಳುತ್ತೆ ದೇರ್ ಈಸ್ ಡಿವಿನಿಟಿ ಇನ್ಸೈಡ್ ಆಲ್ ಆಫ್ ಅಸ್ ಅಂತೇಳಿ. ಅಂತಹ ಭಗವಂತ ನಮ್ಮೊಳಗಡೆ ಇದ್ದಾನೆ. ಅವನ ಕಡೆಗೆ ಮನಸ್ಸನ್ನು ಕೇಂದ್ರೀಕೃತ ಮಾಡುವಂಥ ಒಂದು ಅಭ್ಯಾಸವನ್ನು ನಾವು ಏರ್ಪಡಿಸಿಕೊಂಡರೆ ಆವಾಗ ಒತ್ತಡಗಳು ನಮ್ಮ ಜೀವನದಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಸುಟ್ರು ವಿಳಕ್ಕೆರಿಯ ಬಹಿರ್ಮುಖವಾಗಿ ಇಲ್ಲದೆ ಬರೀ ಅದರಲ್ಲಿರೋ ಸುಖ ದುಃಖಗಳನ್ನು ನೋಡದೆ ಅದನ್ನೆಲ್ಲ ತ್ಯಜಿಸಿ ಜೀವನದಲ್ಲಿ ಸಂತೋಷದಿಂದ ನಮ್ಮ ಕೊಡುಗೆಯನ್ನು ನಾವು ಕೊಟ್ಟುಕೊಂಡು ನಾವು ಮುಂದೆ ಹೋಗಬೇಕು ಅಂತ ಹೇಳ್ತಾರೆ. ಈ ಥರ ಭಗವಂತನ ಮನೋಭಾವನೆಯಲ್ಲಿ ಅವನ ಗುಣಗಳನ್ನು ನಾವು ಸ್ಮರಿಸಿಕೊಂಡು ಅವನ ಉಪಸ್ಥಿತಿಯನ್ನು ಒಳಗೆ ನಾವು ತಿಳ್ಕೊಂಡಿದ್ದರೆ ಆವಾಗ ಒತ್ತಡ ರಹಿತವಾಗಿರುವಂಥ ಜೀವನ ಇರುತ್ತೆ. ಮನಸ್ಸು ಸುಖ ದುಃಖಗಳಲ್ಲಿ ವಿಚಲಿತವಾಗುವುದಿಲ್ಲ ಅಂತ. ಸುಟ್ರುಂ ಬೆಳಕರಿಯ ಮಾಡಂದರೆ ಮನೆ. ಭಗವಂತನ ಸ್ಮರಣೆ, ಅವನ ಧ್ಯಾನ, ಅವನನ್ನೇ ನಮ್ಮ ಮನೆಯಾಗಿ ಮಾಡಿಕೊಂಡು ಸುಟ್ರು ಬೆಳಕಿರಿಯ ಸುತ್ತಲೂ ದೀಪ ಬೆಳಗ್ತಾ ಇದೆ ಅಂತ ಹೇಳ್ತಾರೆ. ಸುತ್ತಲೂ ದೀಪ ಬೆಳಗ್ತಾ ಇದೆ ಅಂತ ಹೇಳಿದ್ರೆ ಜ್ಞಾನ ಪರಿಪೂರ್ಣವಾಗಿ ಜ್ವಾಜ್ವಲ್ಯಮಾನವಾಗಿ ಅದು ಮೇಲೆ ಹೇಳ್ತಾ ಇದೆ ಅಂತ ನಾವು ತಿಳ್ಕೋಬೇಕು. ನಮ್ಮ ಒಳಗಡೆ ನಮ್ಮ ನಿಜವಾದ ಸ್ವರೂಪ ಏನಂದರೆ ಜ್ಞಾನಾನಂದಮಯಂ ಅಂತ ಹೇಳ್ತೀವಿ ನೋಡಿ. ಜ್ಞಾನ ಆನಂದಮಯವಾಗಿರುತ್ತ ಒಳಗಡೆ ಜ್ಞಾನ ಪರಿಪೂರ್ಣವಾಗಿದೆ. ವಿವೇಕಾನಂದರು ಹೇಳ್ತಾರೆ, ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಆಲ್ರೆಡಿ ಎಕ್ಸಿಸ್ಟಿಂಗ್ ಪರ್ಫೆಕ್ಷನ್ ಇನ್ಸೈಡ್ ಎ ಮ್ಯಾನ್. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಆಲ್ರೆಡಿ ಎಕ್ಸಿಸ್ಟಿಂಗ್ ಪರ್ಫೆಕ್ಷನ್ ಇನ್ಸೈಡ್ ಎ ಮ್ಯಾನ್. ಎಲ್ಲರ ಪರ್ಫೆಕ್ಟೇ ಇದೆ ಅಂತೇಳಿ ವಿವೇಕಾನಂದರು ಕೂಡ ಹೇಳಿದ್ದಾರೆ. ನಮ್ಮ ಆ ಪರಿಪೂರ್ಣ ಜ್ಞಾನವನ್ನು ನಾವು ಪ್ರಚುರಪಡಿಸಬೇಕು. ಇಟ್ ಈಸ್ ಹಿಡನ್ ಇನ್ಸೈಡ್, ಇಟ್ ಹ್ಯಾಸ್ ಟು ಬಿ ಎಕ್ಸ್ಟ್ರಾಕ್ಟೆಡ್. ಅದನ್ನು ನಾವು ತಿಳ್ಕೋಬೇಕು. ಅದು ಸುತ್ತಂ ಬೆಳಕಿರಿಯೇ. ಧೂಪಂ ಕಮಳ ಅಂದರೆ ಚಂದನ, ಅಗರು ಮುಂತ ಧೂಪ ಮತ್ತು ಹೊಗೆ ಪರಿಮಳ ಬರ್ತಿದೆ. ನಮ್ಮ ಕಣ್ಣಿಗೆ ಕಾಣಿಸದಿರಲೆಂದು ನೀನು ಹೊಗೆಯನ್ನು ಹಾಕಿದ್ದೀಯಾ, ನೀ ಪರಿಮಳವನ್ನು ಮುಚ್ಚಲು ಸಾಧ್ಯವಿಲ್ಲ ಅಂತ. ತುಯಿಲ್ ಹಣೆ ಮೇಲ್ ಕಣ್ವಳರು. ನಿದ್ರಾ ಸುಖೋಚವಾದ ಮಂಚದ ಮೇಲೆ ನಿದ್ರಿಸುತ್ತಿರುವ ನಿಜವಾಗಿ ಅವಳು ಭಗವಂತನ ಧ್ಯಾನದಲ್ಲೇ ಇರೋದ್ರಿಂದ ಅವಳು ನಿದ್ದೆ ಮಾಡುತ್ತಿಲ್ಲ. ಅವಳು ಭಗವಂತನ ಧ್ಯಾನದಲ್ಲೇ ಇದ್ದಾಳೆ. ಹೆಂಗೆ ಹೇಳ್ತೀವಿ ನಾವು, ಯಾವಾಗಲೂ ದೇವರು ಯಾವತ್ತೂ ನಿದ್ದೆ ಮಾಡಲ್ಲ, ಅವ್ರು ಯಾವಾಗಲೂ ಯೋಗದಲ್ಲಿದ್ದಾರೆ ಅಂತ. ಅದೇ ಥರ ಈ ಗೋಪಿನೂ ಅವಳು ನಿದ್ದೆ ಮಾಡ್ತಿಲ್ಲ, ಅವಳು ಜಸ್ಟ್ ಯೋಗದಲ್ಲಿದ್ದಾಳೆ. ಇದನ್ನೇ ಕಣ್ವಳ ರೂಮ್ ಅಂತ ಆಂಡಾಳು ಹೇಳಿದ್ದಾಳೆ. ಈ ಪದ್ಯದಲ್ಲಿ ಕಣ್ವಳ ರೂಮ್ ಅಂತ ಹೇಳಿದ್ದಾಳೆ. ಮಾಮಾನ್ ಮಗಳೇ ಆಂಡಾಳ್ ಇಷ್ಟು ಭಗವಂತನ ಸ್ಮರಣೆಯಲ್ಲಿರೋ ಗೋಪಿಯ ಜೊತೆ ಒಂದು ಹತ್ತಿರದ ಸಂಬೋಧನೆ ಏರ್ಪಡಿಸ್ಕೊಳ್ಬೇಕು ಅಂತೇಳಿ ಮಾಮಾನ್ ಮಗಳೇ ಅಂತ ಸಂಬೋಧನೆ ಮಾಡ್ತಾಳೆ. ಅವಳ ತಾಯಿಯನ್ನು ಮಾಮಿ ಅಂತ ಕರೀತಾಳೆ. ಭಗವಂತನನ್ನು ದೀರ್ಘ ಬಂಧುವಾಗಿ ಏರ್ಪಡಿಸಿಕೊಳ್ಳಬೇಕು. ಜೀವನದ ಎಲ್ಲ ಸಂಬಂಧಗಳು ಒಂದು ದಿವಸ ಅಲ್ಲ ಒಂದು ದಿವಸ ಕತ್ತರಿಸಿ ಹೋಗುತ್ತೆ. ದೇರ್ ಈಸ್ ಅನ್ ಎಂಡ್ ಟು ಎನಿ ರಿಲೇಷನ್ಶಿಪ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್. ಯಾಕಂದರೆ ಈ ಶರೀರ ಮಾತ್ರಕ್ಕೆ ಬಂದಿರೋದು ಆ ಎಲ್ಲ ಸಂಬಂಧ. ಆದರೆ ಆತ್ಮ ಸಂಬಂಧ ಇದೆಯಲ್ಲ, ಆ ಆತ್ಮ ಸಂಬಂಧ ಭಗವಂತನಿಗೂ ನಮಗೂ ಇರುವಂತಹ ದೀರ್ಘ ಸಂಬಂಧ. ಆ ದೀರ್ಘ ಸಂಬಂಧವನ್ನು ನಾವು ಏರ್ಪಡಿಸ್ಕೋಬೇಕು ಅಂತ ಹೇಳ್ತಾರೆ. ಆ ದೀರ್ಘ ಸಂಬಂಧವನ್ನು ಯಾರೂ ಕತ್ತರಿಸಲು ಸಾಧ್ಯವಿಲ್ಲ. ಈ ದೀರ್ಘ ಸಂಬಂಧನ 9 ಟೈಪ್ಸ್ ಇದೆ ಅಂತ ಹೇಳ್ತಾರೆ. 9 ರೀತಿ ನಮಗೂ ಆತ್ಮಗೂ ಪರಮಾತ್ಮಗೂ ಇರೋದು 9 ಟೈಪ್ಸ್ ಆಫ್ ರಿಲೇಷನ್ಶಿಪ್. ಅದನ್ನೀಗ ನೋಡೋಣ.
ಪಿತಾ ಚ ರಕ್ಷಕ ಶೇಷಿ ಭಕ್ತಾಗ್ನೇಯೋ ರಮಾಪತಿ ಸ್ವಾಮ್ಯಾದೇರೋ ಮಮಾತ್ಮ ಚ ಭೋಕ್ತಾ ಚ ಆದ್ಯ ಮನೋದಿತಾಹ. ಇವತ್ತು 9ನೇ ಪದ್ಯ ತಿರುಪಾವಲ್ಲಿ ಆಂಡಾಳ್ ನಮಗೂ ಭಗವಂತನಿರೋ 9 ವಿಧ ಸಂಬಂಧವನ್ನು ಹೇಳ್ತಾ ಇದ್ದಾಳೆ ಇಲ್ಲಿ. ಮಾಮ ಎನ್ ಮಗಳೇ ಅನ್ನೋ ಅಂಥದ್ದು ಅಂದರೆ ಭಗವಂತನೇ ಸಂಬಂಧನಾಗಿ ಏರ್ಪಡಿಸಿಕೊಂಡಿರುವಂಥ, ಬಂಧುವಾಗಿ ಏರ್ಪಡಿಸಿಕೊಂಡಿರುವಂಥ ಹೇ ನಾಯಕಿ ಅಂತ ಹೇಳಿ ಭಗವಂತನ ಜೊತೆ ನಮಗಿರೋ ಪಿತಾ ಪುತ್ರ ಸಂಬಂಧ. ಅವನು ಪಿತಾ, ನಾವು ಪುತ್ರರು. ಅವನು ರಕ್ಷಕ, ನಾವು ರಕ್ಷಿಸಲ್ಪಟ್ಟವರು. ಅವನು ಶೇಷಿ, ನಾವು ಶೇಷಭೂತರು. ಅವನು ಭರ್ತ, ನಾವು ಭಾರ್ಯ. ಈ ಜೀವಾತ್ಮ ಸದಾ ಸರ್ವಕಾಲ ಪುರುಷನಾಗಿರುವಂಥ ಪರಮಾತ್ಮನಿಗೆ ಭಾರ್ಯ ರೂಪದಲ್ಲಿರ್ತಾಳೆ. ಮೊದಲೇ ಒಂದ್ಸರಿ ಹೇಳಿದೆ, ಆಲ್ ಆತ್ಮಾಸ್ ಆರ್ ಫೀಮೇಲ್. ನೋಡೋಕ್ಕೆ ನಾನೇ ಫೀಮೇಲ್ ಮೇಲ್ ಅಂತ, ಆಲ್ ಆರ್ ಫೀಮೇಲ್, ಓನ್ಲಿ ಗಾಡ್ ಪರಮ ಪುರುಷ, ಮೇರೆಲ್ಲರೂ ಫೀಮೇಲ್ ಅಂತೇಳಿ ಅದೇ ಹೇಳ್ತಾ ಇದ್ದಾರೆ. ಜೀವಾತ್ಮ ಅವನು ಜ್ಞೇಯ, ನಾವು ತಿಳಿಯಲ್ಪಡುವರು. ಅವನು ಸ್ವಾಮಿ, ನಾವು ದಾಸರು. ಅವನು ಆಧಾರ, ನಾವು ಆದೇಯ. ಅವನು ಆತ್ಮ, ನಾವು ಅವನಿಗೆ ಶರೀರ. ಅವನು ಭೋಕ್ತರು, ನಾವು ಭುಜಿಸಲ್ಪಡೋವು. ಈ ಥರ 9 ಸಂಬಂಧಗಳನ್ನು ನಮ್ಮ ಜೀವನದಲ್ಲಿ ನಾವು ಏರ್ಪಡಿಸಿಕೊಳ್ಳಬೇಕು ಅಂತ ಇದರಲ್ಲಿ ಹೇಳ್ತಾರೆ. ಮಣಿಕ್ಕದವನ್ ತಾಳ್ತಿರವಾಯ್. ಇಂಥ ಒಂದು ಜ್ಞಾನವನ್ನು ನಾವು ಏರ್ಪಡಿಸಿಕೊಂಡರೆ ಹೃದಯ ಗ್ರಂಥಿ ಬಿಚ್ಕೊಳ್ಳುತ್ತೆ, ಸಂಶಯಗಳೆಲ್ಲ ದೂರ ಆಗುತ್ತೆ, ನಮ್ಮ ಜೀವನದಲ್ಲಿ ಅಜ್ಞಾನ ನಿಧಾನವಾಗಿ ಹೋಗುತ್ತೆ, ಕರ್ಮಗಳೆಲ್ಲ ಕ್ಷೀಣವಾಗುತ್ತಾ ಹೋಗುತ್ತೆ. ಅಜ್ಞಾನ ಅಂತ ಬಾಗಿಲನ್ನು ಕಿತ್ತಾಕಿ ಜ್ಞಾನ ಅನ್ನುವ ಬಾಗಿಲನ್ನು ನಾವು ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಮಾಮೀರ್ ಅವಳೈ ಎಳುಪ್ಪೀರೋ, ಸೋದರ ಅತ್ತೆಯರೇ ನಿನ್ನ ಮುದ್ದು ಮಗಳನ್ನು ಎಬ್ಬಿಸಿ ಅಂತ ಡೈರೆಕ್ಟ್ ಮೀನಿಂಗ್ ಆಗುತ್ತೆ. ಈ ಜ್ಞಾನವನ್ನು ಭಾಗವತರ ಮೂಲಕ, ಆಚಾರ್ಯರ ಮೂಲಕ ನಾವು ಕೇಳ್ಮೆ ಜ್ಞಾನದಿಂದ, ಅನುಷ್ಠಾನದಿಂದ ಏರ್ಪಡಿಸಿಕೊಳ್ಳಬೇಕು. ಉನ್ ಮಗಳ್ತಾನ್ ಊಮಯ್ಯೋ ಅಂದ್ರಿಸವಿಡೋ ಅನಂದಲೋ ಏಮ ಪೆರುಂತಿಲ್ ಮಂದಿರ ಪಟ್ಟಾಳೋ. ನಾವೆಲ್ಲರೂ ಭಗವಂತನ ನಾಮಸ್ಮರಣೆ ಭಜನೆ ಮಾಡುತ್ತಾ ನಿಮ್ಮ ಮಗಳನ್ನು ಎಬ್ಬಿಸಿ ನಮ್ಮ ಜೊತೆ ಸೇರಬೇಕೆಂದು ಬಂದಿದ್ದೇವೆ. ಇದುವರೆಗೂ ಅವಳು ಬಂದಿಲ್ವಲ್ಲ, ಅವಳೇನು ಮೂಗಿನ ಕಿವಿಡಿಯ, ಬೆಳಗಿನ ಜಾವದ ನಿದ್ರೆ ಇಲ್ಲ ಮಂತ್ರಿ ಸೇರ್ಪಟ್ಟಿದ್ದಾಳ ಅಂತ ಹೇಳ್ತಾರೆ. ಇದುವರೆಗೆ ಹೇಳಿದ್ವಲ್ಲ ಯಾವ ಥರ ಮಾಡಬೇಕು ಅಂತ. ಆ ಮನೋಭಾವನ 24/7 365 ಈ ಒಂದು ಯು ಆರ್ ವರ್ಕಿಂಗ್, ಯಾವುದೇ ಕೆಲಸವನ್ನು ನಾವು ಮಾಡ್ತಾ ಇರೋ ಪ್ರಸಂಗದಲ್ಲೂ ನಮ್ಮ ಮನಸ್ಸು ಭಗವಂತನ ಕಡೆ ಕೇಂದ್ರೀಕೃತವಾಗಿರಬೇಕು. ಅನ್ಯತ್ ಪಶ್ಯತಿ, ಬೇರೆ ಯಾವುದನ್ನು ನೋಡದೆ, ಬೇರೆ ವಿಚಾರವನ್ನು ಮಾತನಾಡದೆ, ಬೇರೆ ವಿಚಾರ ಮನಸ್ಸಿಗೆ ತಗೊಳ್ಳದೆ ಶರೀರ ಮಾತ್ರ ಕೆಲಸ ಮಾಡ್ತಾ ಇರುತ್ತೆ, ವಿನಃ ಮನಸ್ಸೆಲ್ಲ ದಿವ್ಯತೆ ಕಡೆ ಕೇಂದ್ರೀಕೃತವಾಗಿರುತ್ತೆ. ಇದಕ್ಕೆ ಭೂಮಾ ವಿದ್ಯಾ ಅಂತೇಳಿ ಚಾಂದೋಗ್ಯೋಪನಿಷದಲ್ಲಿ ಕರೀತಾರೆ. ಮಾಮ ಎನ್ ಮಾಧವನ್ ವೈಕುಂದನ್ ಎನ್ರೆನ್ರೆ. ದಿವ್ಯನಾಮ ಸಂಕೀರ್ತನಲ್ಲಿ ಇದರಲ್ಲಿ ಹೇಳ್ತಾರೆ, ಮಾಮಾಯನ್ ಎನ್ರೆ, ಮಾಧವನ್ ಎನ್ರೆ, ವೈಕುಂದನ್ ಎನ್ರೆ. ಭಗವಂತ ಮಾಯೆಗೆ ಅಧಿಪತಿ ಅಂತ ನಾವು ತಿಳ್ಕೋಬೇಕು. ಅವನೇ ಮಾಧವ, ಅವನೇ ವೈಕುಂಠ ಅಂತೇಳಿ. ನಾಮಂ ಫಲವಂ ನವೀಂದ್ರೇಲೋರೆಂಬಾವಾಯ್. ಅವನ ನಾಮಗಳನ್ನು ಹಾಡ್ತಾ 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 ಮನಸ್ಸಲ್ಲಿ ಅವನ ಉಪಸ್ಥಿತಿಯನ್ನು ತಿಳ್ಕೊಳ್ಳೋಕ್ಕೆ ಆರಂಭಿಸಿ ನಮ್ಮ ಜೀವನದಲ್ಲಿ ಏಳಿಗೆ ಕಡೆ ಹೋಗಬೇಕು ಅನ್ನೋ ತಾತ್ಪರ್ಯ. ನಮ್ಮ ಒತ್ತಡ ನಿಯಂತ್ರಣದಲ್ಲಿ ಇರುತ್ತೆ, ಆವಾಗ ಸಂತೋಷವಾಗಿರ್ತೀವಿ. ಸುಖ ದುಃಖ ಈ ಚಕ್ರದಲ್ಲಿ ಇಲ್ಲದೆ ನಮ್ಮ ಜೀವನ ಒತ್ತಡ ರಹಿತವಾಗಿದ್ದು ಒತ್ತಡ ನಿಯಂತ್ರಣವನ್ನು ನಾವು ಏರ್ಪಡಿಸ್ತೀವಿ. ದಿಸ್ ಈಸ್ ದ ಸೀಕ್ರೆಟ್ ಆಫ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಈ ಪಾಸುರದಲ್ಲಿ 5 ಅರ್ಥ ಪಂಚಕ ಅಂತ ಇದ್ರೆ ಮೊದಲನೇ ಪಾಸುರಲ್ಲಿ ನೋಡಿದ್ವಿ. ಈ ಪಾಸುರದಲ್ಲಿ ಅರ್ಥ ಪಂಚಕ ಅಂತ ಹೇಳಿದೆ. ಇದೇ ಪಾಸುರದಲ್ಲಿ 5 ಇದೆ. ಮೊದಲನೇದಾಗಿ ಭಗವಂತ ಸ್ವರೂಪ. ಈ ಭಗವಂತ ಸ್ವರೂಪ ಈ ಪಾಸುರದಲ್ಲಿ ಮಾಮಾಯನ್ ಮಾಧವನ್ ವೈಕುಂದನ್ ಎಂಬ ನಾಮಗಳಿಂದ ತಿಳಿಸಿದ್ದಾಳೆ. ಮೊದಲು ಪರಮಾತ್ಮ ಸ್ವರೂಪ, ಎರಡನೇದು ಜೀವಾತ್ಮ ಸ್ವರೂಪ. ಗಾಢ ನಿದ್ರೆಯಲ್ಲಿರುವ ಗೋಪಿ ಜೀವಾತ್ಮ ಸ್ವರೂಪ ಆಗುತ್ತೆ. ಮೂರನೇದು ಇದರಲ್ಲಿ ಭಗವಂತನ ನಾಮಗಳ ಮಹಿಮೆಗಳನ್ನು ತಿಳಿಸಿದೆ, ಅದುವೇ ನಮಗೆ ಉಪಾಯ. ದೇವರನ್ನ ಹೋಗಿ ಸೇರೋದಕ್ಕೆ ಉಪಾಯ ಭಗವಂತನ ನಾಮಗಳೇ. ನಿದ್ದೆ ಅಜ್ಞಾನ ಇವೆಲ್ಲ ನಮ್ಮ ವಿರೋಧಿ ತತ್ವಗಳು. ನಾವು ಹೋಗುವಾಗ ಎಷ್ಟೋ ಆಬ್ಸ್ಟಕಲ್ಸ್ ಬರುತ್ತೆ ಅಂತ ಅವತ್ತು ನೋಡ್ದಲ್ಲ. ಈ ಆಬ್ಸ್ಟಕಲ್ಸ್ ಯಾವುದಂದರೆ ನಿದ್ದೆ, ಅಜ್ಞಾನ, ಗಾಢ ನಿದ್ರೆ ಅಂತ ಇದೆಯಲ್ಲ. ಅದಕ್ಕೋಸ್ಕರ ಪರಮಾತ್ಮನ ನಾಮಗಳನ್ನು ಸ್ತುತಿಸಿ ಅವನನ್ನು ಎಬ್ಬಿಸಿ ವೈಕುಂಠಕ್ಕೆ ಹೋಗಿ ಅವನ ಕೈಂಕರ್ಯವನ್ನು ಮಾಡುವುದೇ ಉಪೇಯವಾಗುತ್ತದೆ. ಅಲ್ಟಿಮೇಟ್ ಗೋಲ್ ಏನು? ವಿ ಹ್ಯಾವ್ ಟು ರೀಚ್ ವೈಕುಂಠಂ ಆ್ಯಂಡ್ ಡೂ ಸರ್ವಿಸ್ ಟು ಗಾಡ್. ದೇವರಿಗೆ ಕೈಂಕರ್ಯ ಮಾಡುವುದೇ ಅದು 5ನೇದು ಅರ್ಥಪಂಚಕ. ಈ ಪಾಸುರದಲ್ಲಿ ಅರ್ಥಪಂಚಕವನ್ನು ಕೂಡ ಭಾಳ ಚೆನ್ನಾಗಿ ಆಂಡಾಳ್ ತಿಳಿಸಿದ್ದಾಳೆ. ಈಗ ನವವಿಧ ಭಕ್ತಿಯಲ್ಲಿ ಈ ಪಾಸುರದಲ್ಲಿ ಯಾವ ಥರದ ಭಕ್ತಿ ಇದೆ? ಮಾಮಾ ಎನ್ ಮಾಧವನ್ ವೈಗುಂದನ್ ಎನ್ರೆನ್ರೆ ನಾಮಂ ಫಲಮಂ ನವೀನ್ರಿ ಎಂಬ ಪದಗಳಿಂದ
ಕೀರ್ತನೆ ಭಕ್ತಿಯನ್ನು ಸೂಚಿಸುತ್ತೆ. ಕೀರ್ತನೆ ಅಂದರೆ ಪಾಡಿ ಪಾಡಿ. ಓಡಿ ಬಾರಯ್ಯ ವೈಕುಂಠಪತೆ, ನೋಡುವೆ ಮನದನಿಯ. ಓಡಿ ಬಾರಯ್ಯ ವೈಕುಂಠಪತೆ, ನಿನ್ನ ನೋಡುವೆ ಮನದನಿಯ. ನೋಡಿ ಮಾತಾಡಿ ಮುದ್ದಾಡಿ ಸಂತೋಷ ಕೂಡಿ, ನೋಡಿ ಮಾತಾಡಿ ಮುದ್ದಾಡಿ ಸಂತೋಷ ಕೂಡಿ, ಪಾಡಿ ಪೊಗಳುವೆನು ಪರಮ ಪುರುಷ ಹರಿಯೇ, ಪಾಡಿ ಪೊಗಳುವೆನು ಪರಮ ಪುರುಷ ಹರಿಯೇ. ಓಡಿ ಬಾರಯ್ಯ ವೈಕುಂಠಪತೆ, ನಿನ್ನ ನೋಡುವೆ ಮನದನಿಯ. ಕೆಂದಾವರೆ ಪೋಲ್ವ ಪಾದಗಳಿಂದ ರಂಗ, ಕೆಂದಾವರೆ ಪೋಲ್ವ ಪಾದಗಳಿಂದ ರಂಗ, ದಿಂದಿಮಿ ದಿಮಿಗೆಂದು ಕುಣಿಯುತ್ತಲೀ. ಅಂದೋಗೆ ಕಿರುಗೆಜ್ಜೆ ನಲಿದಾಡುತ್ತ ಬಾರೋ, ಅಂದೋಗೆ ಕಿರುಗೆಜ್ಜೆ ನಲಿದಾಡುತ್ತ ಬಾರೋ, ಅರವಿಂದ ನಯನ ಗೋವಿಂದ ನಯ ಬಾರೋಡಿ ಬಾರಯ್ಯ ವೈಕುಂಠಪತೆ, ನೋಡುವೆ ಮನದನಿಯ. ಮಂಗಳಾಂಗ ಮೋಹನ ಕಾಯ ರಂಗ, ಮಂಗಳಾಂಗ ಮೋಹನ ಕಾಯ ರಂಗ, ಸಂಗೀತ ಲೋಲ ಸದ್ಗುಣಶೀಲ. ಮಂಗಳಾಂಗ ಮೋಹನ ಕಾಯ ರಂಗ, ಸಂಗೀತ ಲೋಲ ಸದ್ಗುಣಶೀಲ. ಅಂಗನೆಯರಿಗೆಲ್ಲ ಅತಿ ಪ್ರಿಯನಾದ, ಅಂಗನೆಯರಿಗೆಲ್ಲ ಅತಿ ಪ್ರಿಯನಾದ, ಶುಭ ಮಂಗಳ ಮೂರುತಿ ಪುರಂದರ ವಿಠಲ. ಶುಭ ಮಂಗಳ ಮೂರುತಿ ಪುರಂದರ ವಿಠಲ, ನೋಡಿ ಬಾರಯ್ಯ ವೈಕುಂಠಪತೆ, ನಿನ್ನ ನೋಡುವೆ ಮನದನಿಯ. ಓಡಿ ಬಾರಯ್ಯ ವೈಕುಂಠಪತೆ, ನೋಡುವೆ ಮನದನಿಯ. ಇದರಲ್ಲಿ ಸಾಕಷ್ಟು ನಮಗೆ ಬೇಕಾಗಿರೋ ಇದು ಕೃತಿಯಲ್ಲಿ ಪುರಂದರದಾಸರು ಅಷ್ಟೊಂದು ಲೋಡೆಡ್ ಲಾಟ್ ಆಫ್ ಸ್ಪಿರಿಚುವಲ್ ಥಿಂಗ್ಸ್. ಏನೇನು ನೋಡೋಣ. ಮೊದಲು ದೇವರನ್ನು ಕರೆಯುವುದು, ಕಾಲಿಂಗ್ ದ ಲಾರ್ಡ್. ಮುಖ್ಯವಾಗಿ ಈ ಹಾಡು ವೈಕುಂಠಪತಿ ಬೇಗ ಓಡಿ ಬಾರಯ್ಯ ಎಂದು ಕರೆಯುತ್ತದೆ. ಇದರಿಂದ ಭಕ್ತನು ದೇವರನ್ನು ಮನಸಾರೆ ನೋಡಬಹುದು. ರೂಪವರ್ಣನೆ, ಡಿಸ್ಕ್ರೈಬಿಂಗ್ ದ ಫಾರ್ಮ್. ಭಕ್ತನು ದೇವರ ಪಾದಗಳನ್ನು ಕೆಂದಾವರೆ ಪೋಲ ಅಂತ ಹೇಳಿದಲ್ಲ, ಕೆಂಪು ತಾವರಿಗೆ ಹೋಲಿಸ್ತಾ ಇದ್ದಾನೆ. ಅವನ ಕಿರೀಟ, ಕುಂಡಲಗಳು, ಉಡುದಾರ ಹೊಳಪನ್ನು ಕೋಟಿ ಸೂರ್ಯರ ಪ್ರಕಾಶಕ್ಕೆ ಹೋಲಿಸುತ್ತೆ ಅಂತ ವರ್ಣಿಸ್ತಾನೆ. ಭಕ್ತಿಯ ಅಭಿವ್ಯಕ್ತಿ, ಎಕ್ಸ್ಪ್ರೆಷನ್ ಆಫ್ ಡಿವೋಷನ್. ದೇವರನ್ನು ನೋಡಿ ಮುದ್ದಾಡಿ ಮಾತಾಡಿ ಸಂತೋಷದಿಂದ ಹಾಡಿ ಹೊಗಳುವೆನು ಎಂದು ಭಕ್ತನು ತನ್ನ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ನಲಿಯುವಿಕೆ ಮತ್ತು ಆಟ, ಡ್ಯಾನ್ಸಿಂಗ್ ಆ್ಯಂಡ್ ಪ್ಲೇಯಿಂಗ್. ದೇವರು ಅಂದುಗೆ ಕಿರುಗೆಜ್ಜೆಗಳ ಸದ್ದಿನೊಂದಿಗೆ ನಲಿಯುತ್ತಾ ಕೊಳಲನ್ನು ಊದುತ್ತಾ ಬರಬೇಕೆಂದು ಕೋರಲಾಗಿದೆ. ಗೋಪಾಲರ ಆಟ ಸಾಕು, ಈಗ ನನ್ನ ಬಳಿ ಬರಬೇಕೆಂದು ಕೇಳ್ಕೊಳ್ತಾರೆ. ಪೂರ್ಣ ಶರಣಾಗತಿ, ಕಂಪ್ಲೀಟ್ ಸರೆಂಡರ್. ಕೊನೆಯಲ್ಲಿ ಪುರಂದರ ವಿಠಲನ ಮಂಗಳಕರ ಮತ್ತು ಮೋಹಕ ರೂಪವನ್ನು ಕಂಡು ಗುಣಶೀಲನಾದ ಆತನಿಗೆ ಶರಣಾಗುವುದಾಗಿ ಈ ಹಾಡಿನಲ್ಲಿ ಹೇಳಲಾಗಿದೆ. ನಾಳೆ 10ನೇ ಪಾಸುರ, ನೋಟ್ಟು ಸುವರ್ಗಂ ಹೂಹಿಂದ್ರ ಅಮ್ಮನ ಅಂತ. ಈ ಪಾಸುರದಲ್ಲಿ ಇನ್ನೊಂದು ಗೋಪಿಯನ್ನು ಹೇಗೆ ಎಬ್ಬಿಸ್ತಾರೆ ಅಂತ ನಾಳೆ ನೋಡೋಣ. ಶತಮಕಮಣಿ ನೀಲಾಚಾರು ಕಲ್ಲಾರ ಹಸ್ತ, ಸ್ತನಭರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು, ಅಲಕವಿನಿತಾಭಿ ಸಗ್ಧರ ಕೃಷ್ಣನಾಥ, ವಿಲಸತು ಹೃದಿ ಗೋದ ವಿಷ್ಣುತಾತ್ಮಜನ ವಿಷ್ಣುತಾತ್ಮಜಾನಃ,
ஆண்டாள் திருவடிகளே சரணம். சர்வம் ஸ்ரீ கிருஷ்ணார்ப்பணமஸ்து.